ಮ್ಯೂಚುವಲ್ ಫಂಡ್ಸ್ ಅಂತ ಕೇಳಿದ ಕೂಡಲೇ ಟಿವಿ ಆಡ್ಸ್ ನೆನಪಾಗ್ತಿತ್ತು. ಲಾಸ್ಟ್ ಲೈನ್ ಮಾರ್ಕೆಟ್ ರಿಸ್ಕ್ಸ್ ಅಂತ ಹೇಳಿ ನಾನು ಓಕೆ ದಿಸ್ ಇಸ್ ನಾಟ್ ಫಾರ್ ಮೀ. ಮತ್ತೆ ಇನ್ನೊಂದೇನು ಅನಿಸ್ತಿತ್ತಂದ್ರೆ ನಾನು ರೆಗ್ಯುಲರ್ಲಿ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇರಬೇಕಾಗ್ಬೋದು. ನಾನು ಇನ್ ಕೇಸ್ ನೋಡಿಲ್ಲ ಅಂದರೆ ಮೇ ಬಿ ಐ ಲೂಸ್ ಮೈ ಮನಿ. ಸೊ ಇಟ್ಸ್ ಸಿಂಪ್ಲಿ ಬೆಟರ್ ಟು ಅರ್ನ್ ಆ್ಯಂಡ್ ಬಿ ಕ್ವೈಟ್ ಅಂತಲೂ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ನಾನು ಆಪ್ಟಿಕಲ್ಸಲ್ಲಿ ಕಂಟಿನ್ಯೂ ಮಾಡ್ತಿರೋದ್ರಿಂದ ನಮ್ಮ ರೆಗ್ಯುಲರ್ ಕಸ್ಟಮರ್ ಒಬ್ಬರು ಶಿಲ್ಪಾ ಮೇಡಮ್ ಅಂತ, ಸೊ ಅವ್ರ ಹತ್ರ ಒಮ್ಮೆ ಮಾತಾಡುವಾಗ ಅವರಿಂದ ಸ್ವಲ್ಪ ನಂಗೆ ಟ್ರಸ್ಟ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆದರೂ ನಾನು ಇನ್ನೂ ಡಿಲೇ ಮಾಡ್ತಿದ್ದೆ. ಬಟ್ ಆಮೇಲೆ ಒಂದ್ಸತಿ ನಾಗೇಂದ್ರ ಸರಿಗೆ ಭೇಟಿ ಆಗಕ್ಕೆ ಸಿಕ್ತು. ಸೊ ಅವ್ರ ಹತ್ರ ಸಿಕ್ಕಾದ್ಮೇಲೆ ಅವರು ಡೀಟೇಲ್ ಆಗಿ ನನ್ನ ಹತ್ರ ತುಂಬ ಡೌಟ್ಸ್ ಇತ್ತು. ಅಂದರೆ ಎಷ್ಟು ನಾನು ಅದ್ರ ಬಗ್ಗೆ ರೆಗ್ಯುಲರ್ಲಿ ಬಂದು ಇನ್ಫಾರ್ಮೇಷನ್ ತೆಗಿತಾ ಇರಬೇಕಾ, ಮತ್ತು ನಾನು ಎಷ್ಟು ಸ್ಮಾಲ್ ಅಮೌಂಟಲ್ಲೂ ಹಾಕ್ಬೋದಾ ಅಂತ, ಮತ್ತು ರಿಸಲ್ಟ್ಸ್ ಯಾವ ಥರ ಇರುತ್ತೆ ಅಂತ. ಯೂಶ್ವಲಿ ನಮಗೆ ಬ್ಯಾಂಕ್ FDs ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟ್ ಸಿಗತ್ತೆ, ಶ್ಯೂರಿಟಿ ಇತ್ತು. ಬಟ್ ಲಾಸ್ಟಿಗೆ ಏನು ಗೊತ್ತಾಯ್ತಂದರೆ ದ ಪರ್ಸೆಂಟೇಜ್ ಏನು ಸಿಗುತ್ತೆ ಡೆಫಿನೆಟ್ಲಿ ಮಚ್ ಬೆಟರ್. ಆ ರಿಸ್ಕ್ಗಿಂತ ಜಾಸ್ತಿ ನಮಗೆ ಅಡ್ವಾಂಟೇಜು ಇರುತ್ತೆ ಅಂತ ನೋಡಿ ನಾನು ಐ ಥಾಟ್ ಇಟ್ ವಾಸ್ ದ ರೈಟ್ ಟೈಮ್ ಟು ಗೋ ಹೆಡ್. ನಾನು ಸ್ಟಾರ್ಟ್ ಮಾಡಿದ್ದೆ. ಸೊ ಪರ್ಪಸ್ ಅಂದರೆ ಆಬ್ವಿಯಸ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಈಗ ಬೇಕೇ ಬೇಕು. ಸೊ ಮುಂಚೆ ಅಟ್ಲೀಸ್ಟ್ ಅಂಟಿಲ್ ಸ್ಟಡೀಸ್ ಯಾರಾದರೂ ಆಬ್ವಿಯಸ್ಲಿ ಪೇರೆಂಟ್ಸ್ ನಮ್ಗೆ ಕೊಡ್ತಾ ಇರ್ತಾರೆ. ಸೊ ದೇ ವಿಲ್ ನೆವರ್ ಡಿನೈ ಟು ಗಿವ್. ಬಟ್ ಆದರೂ ನಂದೇ ಅನ್ನೋದು, ಮತ್ತು ನಂಗೆ ಯಾವಾಗಲೂ ನನ್ನ ಅಮೌಂಟ್ ಮನಿಯನ್ನು ನಂಗೆ ಏನಾಗ್ತಿದೆ ಅಂತ ನಂಗೆ ಗೊತ್ತಿರಬೇಕು ಅಂತ ಮನಸ್ಸಲ್ಲಿತ್ತು. ಸೊ ನಾನೆಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಎಷ್ಟು ರಿಟರ್ನ್ ನಂಗೆ ಬರ್ತಿದೆ, ಮತ್ತು ಆ ರಿಟರ್ನ್ ನಾನು ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋಬೋದು. ಮೇನ್ ನಂಗೆ ಡೌಟ್ಸ್ ಇದ್ದಿದ್ದು ನಾನು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ಬೋದು. ಯೂಶಲಿ ಇಟ್ಸ್ ಫಾರ್ ಸಂಬಡಿ ಹೂ ಮೇಕ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಮನಿ ಅಂತ ಮನಸ್ಸಲ್ಲಿರುತ್ತೆ. ಇನ್ವೆಸ್ಟ್ಮೆಂಟ್ಸ್ ಅಂದರೆ ಅಷ್ಟು ದುಡ್ಡಿದೆ ಅದಕ್ಕೆ ಆಗುತ್ತೆ, ಐ ಕಾಂಟ್ ಡೂ ವಿತ್ ಸ್ಮಾಲ್ ಅಮೌಂಟ್ಸ್ ಅಂತ. ಸೊ ನಂಗೆ ಫ್ಯೂಚರಲ್ಲೂ ನನ್ನ ಜಾಬಿಗೆ ಅಥವಾ ನಾನು ಮುಂದೆ ನನ್ನ ಫರ್ಮನ್ನು ಇನ್ನೂ ಚೆನ್ನಾಗಿ ಕಂಟಿನ್ಯೂ ಮಾಡಬೇಕಂತ ಮನಸ್ಸಲ್ಲಿದೆ. ಇಲ್ಲಿಂದ ಡೆಫಿನೆಟ್ಲಿ ಈ ಫರ್ಮಿಂದ ತುಂಬ ಒಳ್ಳೆ ನನಗೆ ರಿಯಶ್ಯೂರೆನ್ಸ್ ಸಿಕ್ಕಿದೆ. ಯೂಶಲಿ ವಿಮೆನ್ ಅನ್ನುವಾಗ ನಾವು ಹೋಗೋ ಪಾತ್ ಯೂಶಲಿ ಸೇಮ್ ಇರುತ್ತೆ, ಡಿಫಿಕಲ್ಟೀಸ್ ಕೂಡ ಸಿಮಿಲರೇ ಇರುತ್ತೆ. ನನ್ನ ಡೇಯಲ್ಲಿ 24 hours ಅಂತ ಐ ಕಾಂಟ್ ಕಂಪೇರ್ ಇಟ್ ಟು ದ ಮ್ಯಾನ್. ಏನಾಗುತ್ತೆ ಅಂದರೆ ಐ ಹ್ಯಾವ್ ಟು ಮ್ಯಾನೇಜ್ ಸೋ ಮೆನಿ ಥಿಂಗ್ಸ್. ಆ್ಯಂಡ್ ದೆನ್ ಅವ್ರು ಕೂಡ ಹಾಗೇ ಮಾಡಿ ಸಿಮಿಲರ್ ಪಾತಲ್ಲಿದ್ದು ಅಚೀವ್ ಮಾಡಿದ್ದಾರೆ ಅನ್ಸುವಾಗ ನಮಗೆ ಟ್ರಸ್ಟ್ ಆಟೋಮ್ಯಾಟಿಕ್ಲಿ ಬರುತ್ತೆ. ಮತ್ತು ಅವರು ಮೇನ್ ರೀಸನ್ ಅವ್ರು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ. ಹೈಡ್ ಮಾಡಿ ಇಟ್ ಇಸ್ ವೆರಿ ಈಸಿ ಅಂತಲೂ ತೋರಿಸ್ಕೊಡಲ್ಲ ಅವ್ರ, ಅಥವಾ ಕಷ್ಟ ಇದ್ದು ನಾನೇನೋ ಸ್ಪೆಷಲ್ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಳಲ್ಲ. ಅದು ನನಗೆ ಅಶ್ಯೂರಿಂಗ್ ಅನಿಸ್ತು. ನಂಗೆ ಅನ್ಸುತ್ತೆ ಫೈನಾನ್ಷಿಯಲ್ ಫ್ರೀಡಮ್ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಬಟ್ ಟ್ರೆಡಿಷ್ನಲ್ ಕಲ್ಚರ್ ಆಗಿ ಯೂಶ್ವಲಿ ಪೇಟ್ರಿಯಾರ್ಕಿ ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಮತ್ತು ಯೂಶ್ವಲಿ ಏನಾಗುತ್ತೆ ಅಂದರೆ ಇನ್ಫಾರ್ಮೇಷನ್ ಇಲ್ಲದೆ ಇರೋದ್ರಿಂದ ಸೊ ವಿಮೆನ್ ಮನೇಲಿರೋ ಹೆಂಗಸರು ಕೂಡ ಒಪಿನಿಯನ್ಸ್ ಕೊಡೋಕ್ಕಾಗಲ್ಲ. ಕೊಟ್ಟರು ಅದು ಫುಲ್ ಅಕ್ಯುರಸಿ ಇರಲ್ಲ, ಯಾಕಂದರೆ ಆ ಫೀಲ್ಡಲ್ಲಿ ಅವ್ರು ಹೋಗಿರಲ್ಲ. ಸೊ ಗೊತ್ತಿರುವಾಗ ನಾವು ಅವ್ರೇನಾದ್ರು ಈಗ ಮನೇಲಿ ಯಾರು ಫೈನಾನ್ಷಿಯಲ್ ಡಿಸಿಷನ್ಸ್ ರಾಂಗ್ ತಗೊಳ್ಬೋದು, ಯಾರಿಗೂ 100% ಗೊತ್ತಿರಲ್ಲ. ಸೊ ನಮಗೂ ಗೊತ್ತಿರೋದ್ರಿಂದ ನಾವೊಂದು ಅವರಿಗೆ ಅಟ್ಲೀಸ್ಟ್ ರೈಟ್ ಕ್ವೆಶನ್ಸ್ ಕೇಳ್ಬೋದು. ಸೊ ಯಾವಾಗಲೂ ಅವರಿಗೆ ಅವ್ರ ಪರ್ಸಲ್ಲಿ ಅಟ್ಲೀಸ್ಟ್ ಇರೋ ದುಡ್ಡು ಎಲ್ಲಿ ಹೋಗ್ತಿದೆ, ಯಾವ ರೀತಿಯಲ್ಲಿ ನಾನು ಇನ್ಕ್ರೀಸ್ ಮಾಡ್ಕೋಬೋದು, ಸ್ಟೆಬಿಲಿಟಿ ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ. ಬಿಕಾಸ್ ಲೈಫ್ ಇಸ್ ನಾಟ್ ಆಲ್ವೇಸ್ ಸ್ಟೇಬಲ್. ಮತ್ತು ಮ್ಯೂಚುವಲ್ ಫಂಡ್ಸ್ ಯಾಕೆ ನನಗೆ ಯೂಸ್ಫುಲ್ ಅನ್ಸುತ್ತೆ ಅಂದರೆ ಇಟ್ ಇಸ್ ನಾಟ್ ಫುಲ್ ಟೈಮ್ ಅದರಲ್ಲಿ ಇರಬೇಕಂತಿಲ್ಲ. ನಾನು ಸುಮ್ಮನೆ ಇದ್ದು ಬೇರೆ ಕೆಲಸ ಮಾಡಬೇಕಾದ್ರೂ ಇದು ಗ್ರೋ ಆಗ್ತಾ ಇರುತ್ತೆ, ಅದ್ರ ಪರ್ಫಾರ್ಮೆನ್ಸ್ ಅದು ತೋರಿಸುತ್ತೆ. ಈಗ ಐ ಥಿಂಕ್ ದಿಸ್ ಫರ್ಮ್ ಹ್ಯಾಸ್ ಹ್ಯೂಜ್ ಪಾಸಿಬಿಲಿಟೀಸ್. ಮತ್ತು ಈ ಫರ್ಮಲ್ಲಿ ಏನು ಟ್ರುತ್ ಅಂತ ನಾವು ಹೇಳ್ತೀವಲ್ಲ, ಸತ್ಯ ಅಂತ ಹೇಳ್ತೀವಲ್ಲ, ಐ ಥಿಂಕ್ ದಟ್ಸ್ ಟೂ ಮಚ್ ಹಿಯರ್. ಅಂದರೆ ಎಂಡ್ ಆಫ್ ದ ಡೇ ಎವ್ರಿಬಡಿ ಡಸ್ ಬಿಸ್ನೆಸ್, ಬಟ್ ನಮಗೆ ಸಿಗೋ ರಿಸಲ್ಟ್ ಏನಿದೆ ಅದರಲ್ಲಿ ನಮಗೆ ಮೋಸ ಆಗ್ತಿದೆ ಅಂತ ಯಾವಾಗಲೂ ಅನ್ಸಿದ ಕೂಡಲೇ ಟ್ರಸ್ಟ್ ಬ್ರೇಕ್ ಆಗುತ್ತೆ. ಇಲ್ಲ ಅದು ನಮಗೆ ಕಾಣಿಸ್ಬರಲ್ಲ. ಸೊ ಏನಾದ್ರು ಅಪ್ರೂವಲ್ ಬೇಕಿದ್ರೆ ಐ ಥಿಂಕ್ ಇಟ್ ಗಿವ್ಸ್ ಟ್ರೂ ಇನ್ಫಾರ್ಮೇಶನ್. ಬೆಸ್ಟ್ ವಿಶಸ್ ಟು ದ ಫರ್ಮ್. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿರುತ್ತವೆ. ಎಲ್ಲ ಯೋಜನೆ ಸಂಬಂಧಿತ ದಾಖಲಾತಿಗಳನ್ನು ಜಾಗೃತಿಯಿಂದ ಓದಿರಿ.